ಶಿಕ್ಷಕರಿಗೆ ಮೊಟ್ಟ ಮೊದಲಿಗೆ ನಾನು ಅನಂತ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಏನು ಕಳೆದ 2 ತಿಂಗಳಿನಿಂದ ಅವಿರತವಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣಾ ಪ್ರಕ್ರಿಯೆಗಳು ಜರುಗ್ತಾ ಇದ್ದು, ಆ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಇವತ್ತು ರಾಜ್ಯದ ಸಹಸ್ರಾರು ಜನ ಶಿಕ್ಷಕರು ಸಂಘಟನೆಯನ್ನ ಬೆಂಬಲಿಸಬೇಕು ಅಂತಕ್ಕಂಥ ತುಡಿತವನ್ನ ಹೊಂದಿದ್ದರು. ಲಕ್ಷಾಂತರ ಜನ ಶಿಕ್ಷಕರಿಗೆ ನಮ್ಮ ಇಡೀ ತಂಡ ಏನು ನಾವು ಸಾಕಷ್ಟು ಸೇವೆಗಳನ್ನ ಸಲ್ಲಿಸಿದ್ದೇವೆ, ಬಹುಶಃ ಆ ತಂಡ ಪುನರಾಯ್ಕೆಗೊಳ್ಳಬೇಕು ಅಂತಕ್ಕಂಥ ಬಹಳ ದೊಡ್ಡ ಆಸೆಯನ್ನ ಹೊಂದಿದ್ರು. ಆ ಒಂದು ಆಸೆಗೆ ಅನುಗುಣವಾಗಿ ಇಂದು ಇಡೀ ರಾಜ್ಯದ ಸಮಸ್ತ ಶಿಕ್ಷಕರ ಆಶೀರ್ವಾದದಿಂದ 2ನೇ ಬಾರಿಗೆ ನಾನು ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಆಗ್ಲಿಕ್ಕೆ ಕಾರಣರಾಗಿರ್ತಕ್ಕಂಥ, ಜೊತೆಗೆ ಶ್ರೀಯುತ ಚೇತನ್ ರವರು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆ ಆಗಿದ್ದಕ್ಕೆ, ಉಪಾಧ್ಯಕ್ಷರಾಗಿ ಹಿರಿಯರಾಗಿರ್ತಕ್ಕಂಥ ಪದ್ಮಲತಾರವರು, ಇನ್ನೋರ್ವ ಉಪಾಧ್ಯಕ್ಷರಾಗಿ ಹಿರಿಯರಾಗಿರ್ತಕ್ಕಂಥ ಮಾರುತೇಶ್ ರವರು, ಸಹ ಕಾರ್ಯದರ್ಶಿಗಳಾಗಿ ಶ್ರೀಯುತ ಪ್ರವೀಣಾ ಕಾಮನಳ್ಳಿರವರು, ರಾಜ್ಯದ ಖಜಾಂಚಿಗಳಾಗಿ ಆತ್ಮೀಯರಾಗಿರ್ತಕ್ಕಂಥ ರಾಜಶೇಖರ್ ಹೊನ್ನಪ್ಪನವರು, ಇನ್ನೊಬ್ಬ ಸಹ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬೆಳಗಾವದ ಸ್ನೇಹಿತರಾದ ಜಯಕುಮಾರ್ ಹೆಬ್ಬಳಿರವರು, ಸಂಘಟನಾ ಕಾರ್ಯದರ್ಶಿಗಳು ಹಿರಿಯರು ಚಿಕ್ಕಮಗಳೂರು ಜಿಲ್ಲೆಯ ನಮಗೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ಸುಂದರೇಶಣ್ಣನವರು, ಇಡೀ ತಂಡ ಇವತ್ತು ಕಳೆದ 2 ತಿಂಗಳಿನಿಂದ ಕೇವಲ ರಾಜ್ಯದ ಶಿಕ್ಷಕರಷ್ಟೇ ಅಲ್ಲ, ಈ ರಾಜ್ಯದ ಹಿರಿಯ ಅಧಿಕಾರಿಗಳು ಕೂಡ ಚುನಾವಣೆಗಳು ಯಾವ ಸಂದರ್ಭದಲ್ಲಿ ಮುಗಿತಾವೋ, ಯಾವಾಗ ಮತ್ತೊಮ್ಮೆ ನಿಮ್ಮ ತಂಡ ಈ ರಾಜ್ಯದ ಶಿಕ್ಷಕರ ಸೇವೆಯನ್ನು ಮಾಡಲಿಕ್ಕೆ ನೀವು ಸಂಪೂರ್ಣವಾಗಿ ಸಿದ್ಧರಾಗ್ತೀರಿ ಅಂತಕ್ಕಂಥ ಹಲವಾರು ಭರವಸೆಗಳನ್ನ ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ರು. ಬಹುಶಃ ನಿಮಗೆ ಗೊತ್ತಿದೆ, ಇಡೀ ತಂಡವಾಗಿ ಕಳೆದ 1 ವರ್ಷದಲ್ಲಿ 35ಕ್ಕೂ ಹೆಚ್ಚು ಆದೇಶಗಳನ್ನ ಈ ರಾಜ್ಯದ ಶಿಕ್ಷಕರಿಗೆ ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ರಾಜ್ಯದ ಶಿಕ್ಷಕರ ಸಂಘಟನೆಗಿದೆ. ಕಳೆದ 2-3 ತಿಂಗಳುಗಳಲ್ಲಿ ಬಹುಶಃ ಈ ರಾಜ್ಯದ ಶಿಕ್ಷಣ ಇಲಾಖೆಯ ಇತಿಹಾಸದಲ್ಲೇನೆ ಸುಮಾರು 4,000ಕ್ಕೂ ಹೆಚ್ಚು ಶಿಕ್ಷಕರನ್ನ ಮುಖ್ಯ ಗುರುಗಳ ಹುದ್ದೆಯಿಂದ ಹಿರಿಯ ಮುಖ್ಯ ಗುರುಗಳ ಹುದ್ದೆಗೆ ಬಡ್ತಿಗೊಳಿಸಿರೋದು ಚುನಾವಣೆಯನ್ನ ಮಾಡಿಸ್ಲಿಕ್ಕೇನೆ ಅಥವಾ ಕಾನೂನಿನ ತೊಡಕುಗಳನ್ನ ಮಾಡ್ಲಿಕ್ಕೇನೆ. ನಾನು ಒಂದಿಷ್ಟು ಸ್ನೇಹಿತರು ಈ ರಜೆ ಅವಧಿಯನ್ನ ಬಳಸ್ಕೊಂಡಿದಾರ, ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಚುನಾವಣೆಗಳು ಮುಗಿದಿರೋ ನಿಮ್ಮನ್ನ ಬಹಳ ಸಂತೋಷದಿಂದ ನಮ್ಮ ಸಂಘಟನೆಗೆ ಸ್ವಾಗತ ಮಾಡ್ತೇನೆ. ಬಹುಶಃ ಯಾರು ಇವತ್ತು ಚುನಾವಣೆಗೆ ನ್ಯಾಯಾಲಯಗಳಿಗೆ ಬಂದು ನಿಂತಿದ್ದೀರಿ, ಸಂಘದ ಆಶೀರ್ವಾದದಿಂದ ನೀವು ಕೂಡ ಬಡ್ತಿಯನ್ನು ಪಡೆದಿದ್ದೀರಿ ಅನ್ನೋದನ್ನ ನೀವ್ಯಾರು ಮರಿಬಾರ್ದು. ಬಹುಶಃ ಒಂದು ಕಡೆ ಚುನಾವಣೆ ತಡೆಯಾಜ್ಞೆ ಬರ್ತದೆ, ನಾವು ಅದ್ರ ಬಗ್ಗೆ ಚಿಂತೆ ಮಾಡಲಿಲ್ಲ, ನಾವು ಚುನಾವಣೆಗೆ ಹೋಗ್ತೀವಿ ಅಂತಕ್ಕಂಥ ಎಳ್ಳಷ್ಟು ಆ ರೀತಿಯ ಬದಲಾವಣೆಗಳು ನಮ್ಮಲ್ಲಿ ಆಗ್ತಿರ್ಲಿಲ್ಲ. ಚುನಾವಣೆಗೆ ತಡೆಯಾಜ್ಞೆ ಕೊಟ್ಟ ದಿನವೇ ಈ ರಾಜ್ಯದ 10,000 ಶಿಕ್ಷಕರಿಗೆ ಸಹ ಶಿಕ್ಷಕರ ಹುದ್ದೆಯಿಂದ ಏಕಕಾಲದಲ್ಲಿ ಮುಖ್ಯ ಗುರುಗಳ ಹುದ್ದೆ ಬಡ್ತಿ ಕೊಡಿಸಿದ್ದು ಸಾಂಘಿಕ ಶಕ್ತಿಯ ದೊಡ್ಡ ಇತಿಹಾಸ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೆಲವು ದಿನಗಳಲ್ಲಿ ಬಹುಶಃ ನಾಳೆ ಮುಂಜಾನೆ ನಮ್ಮ ಇಡೀ ತಂಡ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರನ್ನ ಭೇಟಿ ಮಾಡ್ತೀವಿ. ಏನು ನಮ್ಮ ತಂಡದ ಆಯ್ಕೆ ಬಗ್ಗೆ ಅವರಿಗೆ ಒಂದಿಷ್ಟು ನಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಕೆಲವು ದಿನಗಳಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಸಂಘಟನೆಯ 55 ವರ್ಷಗಳ ಇತಿಹಾಸದಲ್ಲಿ ಫೆಬ್ರವರಿ 28, 2026 ಈ 55 ವರ್ಷದ ಇತಿಹಾಸಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ದಿನ. ಏನು 55 ವರ್ಷದ ಸುವರ್ಣ ಮಹೋತ್ಸವ ಅಭಿನಂದನಾ ಸಮಾರಂಭ, ರಾಜ್ಯ ಮಟ್ಟದ ಶೈಕ್ಷಣಿಕ ಸಮ್ಮೇಳನವನ್ನ ನ ಭೂತೋ ನ ಭವಿಷ್ಯತಿ ಎಂಬ ರೀತಿಯಲ್ಲಿ ಸಂಘಟಿಸಿ 3-4 ತಾಸುಗಳಿಗೆ ಹೆಚ್ಚು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಶಿಕ್ಷಣ ಸಚಿವರನ್ನ, ವಿಧಾನ ಪರಿಷತ್ತಿನ ಸದಸ್ಯರನ್ನ, ಅಧಿಕಾರಿಗಳನ್ನ ಕರೆಸಿ ಸಂಘದ ಸಾಂಘಿಕ ಶಕ್ತಿಯ ಅನಾವರಣವನ್ನಗೊಳಿಸಿದ್ದು ಇನ್ನೂ ಕೂಡ ಶಿಕ್ಷಕರ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದಿದೆ. ಇಂಥ ಐತಿಹಾಸಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಬಹುಶಃ ಇವತ್ತು ನಮ್ಮ ತಂಡ ನಿಮ್ಮ ಮುಂದೆ ಕುಂತಿದೆ. ನಾಳೆಯಿಂದ ಇನ್ನಷ್ಟು ಅದ್ಭುತವಾಗಿ ಕೆಲಸವನ್ನ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಕೆಲವು ದಿನಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಭರವಸೆಯಂತೆ ಈ ರಾಜ್ಯದ 40-50 ಸಾವಿರ ಜನ ಪದವಿ ಪೂರೈಸಿದ ಶಿಕ್ಷಕರಿಗೆ ಒಂದು ವೇತನ ಬಡ್ತಿಯನ್ನ ಕೊಡಿಸ್ತೇವೆ ಅನ್ನೋದನ್ನ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಯಾರು BA, B.Ed, BSc, B.Ed
MA ಅನ್ನ ಮುಗಿಸಿದ್ದೀರಿ, ಅವರಿಗೆ ಪ್ರೌಢಶಾಲೆಗೆ ಕೊಡಿಸ್ತಕ್ಕಂತ ಕೆಲಸವನ್ನು ಅತಿ ಶೀಘ್ರದಲ್ಲೇ ಮಾಡ್ತೇವೆ. 8 ದಿನಗಳಲ್ಲಿ ಈ ರಾಜ್ಯದ ವರ್ಗಾವಣೆ ಆಕಾಂಕ್ಷಿತ ಶಿಕ್ಷಕರು ವರ್ಗಾವಣೆಗೆ ಕಾಯ್ತಾ ಇದ್ದೀರಿ, ವರ್ಗಾವಣಾ ವೇಳಾಪಟ್ಟಿಯನ್ನು ಬಿಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಶಿಕ್ಷಕರಿಗೆ ಬಾಧಿತವಾಗಿರ್ತಕ್ಕಂಥ ವರ್ಗಾವಣೆಯಲ್ಲಿರ್ತಕ್ಕಂಥ ಕೆಲವು ಮಾರಕ ವರ್ಗಾವಣೆಗಳನ್ನ ಕೈ ಬಿಡಿಸ್ತೇವೆ. ಜೊತೆಗೆ ಏನು ರಾಜ್ಯದ ಶಿಕ್ಷಕರ ಸಂಘಟನೆ ಕನಸಿದೆ, ಒಂದು ಸುಂದರವಾದ ಭವನವನ್ನು ಕಟ್ಟಬೇಕು ಅಂತ ಹೇಳಿ ನಾಳೆಯಿಂದ ಕಾರ್ಯಪ್ರವೃತ್ತರಾಗ್ತದೆ. ಬಹುಶಃ ಹಿಂದೆ ನೀವು ಅಧ್ಯಕ್ಷರು ನಮ್ಮ ತಂಡವನ್ನು ಆಯ್ಕೆ ಮಾಡಿದಾಗ ಒಂದು ದಿನನೂ ಕೂಡ ವಿಶ್ರಮಿಸಿದ ಉದಾಹರಣೆಗಳೆಲ್ಲ. ನಾಳೆಯಿಂದ ಕೂಡ ಆ ಎಲ್ಲ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಮಧು ಬಂಗಾರಪ್ಪನವರು, ವಿಧಾನ ಪರಿಷತ್ತಿನ ಸದಸ್ಯರಾದ ಪುಟ್ಟಣ್ಣವರು, ರಾಮೋಜಿ ಗೌಡರು, ನಮ್ಮ ಹಿರಿಯರಾದ ಗುರಿಕಾರ್ ಅವರು, ನಾಗೇಶನವರು, ನಾರಾಯಣ ಸ್ವಾಮಿ ಅವರು ಎಲ್ಲರ ಮಾರ್ಗದರ್ಶನದಲ್ಲಿ ಈ ರಾಜ್ಯದಲ್ಲಿ 55 ವರ್ಷಗಳ ಸುವರ್ಣ ಕಟ್ಟಡವನ್ನ ನಿರ್ಮಾಣ ಮಾಡ್ತೇವೆ ಅಂತಕ್ಕಂಥ ಸಂಕಲ್ಪವನ್ನ ತೊಟ್ಟಿದ್ದೇವೆ. ಅದಕ್ಕಾಗಿ ಕೆಲವು ಜಿಲ್ಲೆಗಳಲ್ಲಿ ಚುನಾವಣೆಗಳು ಜರುಗ್ತಾ ಇದ್ದಾವೆ. ಬಹುಶಃ ನಂಬಲಿಕ್ಕೆ ಸಾಧ್ಯ ಇಲ್ಲ, 35 ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೆ 30ಕ್ಕೂ ಹೆಚ್ಚು ಜಿಲ್ಲೆಗಳು ಇವತ್ತು ಏನೋ ಅವಿರೋಧವಾಗಿ ಆಯ್ಕೆಯಾಗಿದ್ದಾವಂದ್ರ ಇದು ರಾಜ್ಯದ ಶಿಕ್ಷಕರ ಸಂಘಟನೆ ಶಕ್ತಿ. ಸುಮಾರು 239 ತಾಲೂಕುಗಳಲ್ಲಿ ಚುನಾವಣೆಗಳಾಗಿದ್ದಾವೆ. ಆ ಚುನಾವಣೆಗಳಲ್ಲಿ ಕೂಡ ಇಡೀ ಶಿಕ್ಷಕರ ಸಂಘಟನೆಯನ್ನು ಬೆಂಬಲಿಸತಕ್ಕಂಥ ತಂಡಗಳು ಆಯ್ಕೆಯಾಗಿದ್ದಾವೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸಂಘವನ್ನ ಅದ್ಭುತವಾಗಿ ಕಟ್ಟೋಣ. ಶಾರ್ಟ್ಲಿ ಒಂದು ರಾಜ್ಯದ ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೀತೇವೆ. ನಮ್ಮೆಲ್ಲ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ 50ಕ್ಕೊಬ್ಬರಂತೆ ಆಯ್ಕೆ ಆದಂತ ಎಲ್ಲರನ್ನೂ ಕೂಡ ಬೆಂಗಳೂರಿನಲ್ಲೋ ಅಥವಾ ಬೇರೆ ಯಾವುದೋ ಸ್ಥಳದಲ್ಲಿ ಸೇರಿಸಿ ಅವ್ರ ಜೊತೆ ಚರ್ಚೆ ಮಾಡತಕ್ಕಂಥದ್ದು, ವಿಭಿನ್ನವಾಗಿ ಸಂಘಟನೆಯನ್ನು ಕಟ್ಟತಕ್ಕಂತ ಕನಸುಗಳನ್ನ ಹೊಂದಿದ್ದೇವೆ. ಇನ್ನು ಮುಂದೆ ಕೇವಲ ಕಾರ್ಯಕಾರಿ ಸಮಿತಿ ಸಭೆ ನಡೆಯೋದಿಲ್ಲ. 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ವಿಭಾಗ ಮಟ್ಟದ ಆಯ್ಕೆಯಾದ ಎಲ್ಲ ಪ್ರತಿನಿಧಿಗಳ ಸಭೆಯನ್ನು ಕರೀತೇವೆ. ಅಲ್ಲೇ ಚರ್ಚೆ ಮಾಡ್ತೇವೆ, ಅಲ್ಲೇ ಸಮಸ್ಯೆಗಳನ್ನ ಒಂದು ಪರಿಹಾರ ಕಂಡುಕೊಳ್ಳುವ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಬಹುಶಃ ಶಿಕ್ಷಕರ ಸಂಘಟನೆಯನ್ನ ಕೆಲವೊಬ್ರು ನಮ್ಮ ಸಂಘದ ಕಪಿಮುಷ್ಟಿಯಿಂದ ತೆಗೆದುಕೊಳ್ಬೇಕು ಅಂತಕ್ಕಂಥ ಪ್ರಯತ್ನಗಳನ್ನ ಮಾಡಿದ್ರು. ಅವರಿಗೆ ಬಹಳ ಗಟ್ಟಿಯಾಗಿ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದ ಶಿಕ್ಷಕರ ಆಶೀರ್ವಾದ ಇರುವವರೆಗೂ ಶಿಕ್ಷಕರ ಸಂಘಟನೆ ಯಾರು ಕೂಡ ಏನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸಂಘಟನೆಗೆ ಶಿಕ್ಷಕರ ಸಂಘಟನೆ ಅನಿವಾರ್ಯವೇ ವಿನಃ ಶಿಕ್ಷಕರ ಸಂಘಕ್ಕೆ ಯಾವುದೇ ಸಂಘಟನೆ ಅನಿವಾರ್ಯವಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ ಬಯಸುತ್ತಾ, ಕಾನೂನಿನ ವಿಷಯಗಳು ಬಂದಾಗ ಬಹಳಷ್ಟು ಜನ ನ್ಯಾಯವಾದಿಗಳು ಸಹಾಯ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಚುನಾವಣಾ ಅಧಿಕಾರಿಗಳನ್ನ ನಾವು ಇವತ್ತು ಸ್ಮರಿಸಲೇಬೇಕು. ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಪಾಷಾ ಮೂಲಿಮನಿಯವರು ನಮ್ಮ ಚುನಾವಣಾ ಅಧಿಕಾರಿಗಳಾಗಿ ಇಡೀ ಚುನಾವಣೆಯನ್ನ ಬಹಳ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ. ಕೆಲವು ಜನ ಕುಹಕಿಗಳು ಅವ್ರ ಬಗ್ಗೆ ಕೂಡ ಮಾತನಾಡಿದ್ದನ್ನ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ. ಅವ್ರ ಜೊತೆಗೆ ಸಹಾಯಕ ಚುನಾವಣಾ ಅಧಿಕಾರಿಗಳು ಆತ್ಮೀಯರಾಗಿರ್ತಕ್ಕಂಥ ಬಸವರಾಜ್ ಸಂಗಪ್ಪನವರು ಕೂಡ ಅತ್ಯಂತ ಪರಿಶ್ರಮದಿಂದ ಈ ಚುನಾವಣೆಯನ್ನು ಮುಗಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ನಮ್ಮ ಇಡೀ ತಂಡ ಬಹುಶಃ ಭವಿಷ್ಯದಲ್ಲಿ ಗಟ್ಟಿಯಾದ ಸಂಘಟನೆಯನ್ನು ಕಟ್ತೇವೆ. ನೀವೆಲ್ಲ ನಮ್ಮ ಮೇಲೆ ಆಶೀರ್ವಾದವನ್ನು ನೀಡಿ. ಚುನಾವಣೆಯ ಸಂದರ್ಭದಲ್ಲಿ ಯಾರಿಗಾದ್ರೂ ಒಂದಿಷ್ಟು ಸಿಟ್ಟಿನಿಂದ ಮಾತನಾಡಿದ್ರೆ ಕ್ಷಮೆ ಇರಲಿ. ಚುನಾವಣೆಗಳನ್ನ ಹೊಂದಾಣಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದಿಷ್ಟು ಮಂದಿಗೆ ನೋವುಗಳು ಕೂಡ ಆಗಿದ್ರು ಕೂಡ ಕ್ಷಮಿಸಬೇಕು. ನೀವು ಇವತ್ತೇನು ನಮ್ಮನ್ನು ಆಯ್ಕೆಗೊಳಿಸಿದಿರಲ್ಲ, ನಿಮ್ಮ ಆಯ್ಕೆ ಅತ್ಯಂತ ಪ್ರಾಮಾಣಿಕವಾಗಿದೆ ಅನ್ನುವ ರೀತಿಯಲ್ಲಿ ಕೆಲಸಗಳನ್ನ ಮಾಡದೆ ಹೋದಲ್ಲಿ ಭವಿಷ್ಯದಲ್ಲಿ ನಮ್ಮನ್ನ ನೀವು ಯಾರು ಕ್ಷಮಿಸಬಾರದು ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮ ಆಯ್ಕೆಗೆ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ಜೊತೆಗೆ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶ್ರೀಮತಿ ರಶ್ಮಿ ಮಹೇಶ್ ರವರು ಬಹುಶಃ ನಮ್ಮ ತಂಡ ಆಯ್ಕೆ ಆದ್ಮೇಲೆ ನನಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು. ಅಂತ ಅದ್ಭುತವಾದಂತಹ ಅಧಿಕಾರಿಗಳು ವಿಕಾಸ್ ಸುರಳ್ಕರ್ ಅವರು, ನಾಳೆನೂ ಕೂಡ ನಾನು ಅವರನ್ನ ಭೇಟಿ ಮಾಡುತ್ತೇವೆ. ಅವರನ್ನ ಭೇಟಿ ಮಾಡಿ ನಮ್ಮ ನಿರ್ದೇಶಕರನ್ನ ಭೇಟಿ ಮಾಡಿ ಎಲ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ಮಾಡ್ತೇವೆ. ವಿಶೇಷವಾಗಿ ಮತ್ತೊಮ್ಮೆ ಎಲ್ಲ ರಾಜ್ಯದ ಸಮಸ್ತ ಶಿಕ್ಷಕರಿಗೆ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಜೈ ಶಿಕ್ಷಕ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.